ಜಗತ್ತು ದೂರ ಸರಿಯುತ್ತಿದ್ದರೂ ಭಾರತ ನಮ್ಮೊಂದಿಗಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮತ್ತೊಮ್ಮೆ ಭಾರತದ ಮೇಲೆ ಪ್ರಶಂಸೆಯ ಮಳೆ ಸುರಿಸಿದ್ದಾರೆ. ಜಗತ್ತಿನಾದ್ಯಂತ ಹಲವು ದೇಶಗಳಲ್ಲಿ ಇಸ್ರೇಲ್ ವಿರೋಧಿ ಭಾವನೆಗಳು ತೀವ್ರಗೊಳ್ಳುತ್ತಿರುವಾಗ ಭಾರತದಲ್ಲಿ ಮಾತ್ರ ಪರಿಸ್ಥಿತಿ ವಿಭಿನ್ನವಾಗಿದೆ ಎಂದು ಹೇಳಿಕೆ ನೀಡಿದ್ದಾರೆ. ಭಾರತದಲ್ಲಿ ಇಸ್ರೇಲ್ ವಿಶಿಷ್ಟ ರೀತಿಯ ಜನ ಬೆಂಬಲ ಹೊಂದಿದೆ ಎಂಬ ಅವರ ಹೇಳಿಕೆ ಈಗ ಅಂತಾರಾಷ್ಟ್ರೀಯ ಚರ್ಚೆಯ ವಿಷಯವಾಗಿದೆ. ಪಶ್ಚಿಮ ದಂಡೆಯಲ್ಲಿ ನಡೆದ ಸಭೆಯಲ್ಲಿ ನೆತನ್ಯಾಹು ಇಸ್ರೇಲ್ ಭಾರತದೊಂದಿಗೆ ವಿಶೇಷ ಬಾಂಧವ್ಯ ಹೊಂದಿದೆ. ಜಗತ್ತಿನ ಹಲವು ದೇಶಗಳಲ್ಲಿ ನಮಗೆ ವಿರೋಧವಿದೆ, ಆದರೆ ಭಾರತದಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಅಲ್ಲಿ ಇಸ್ರೇಲ್ಗೆ ಅಪಾರ ಬೆಂಬಲವಿದೆ, ಹೀಗಂತ ಅವರು ಹೇಳಿದ್ದಾರೆ. ನನಗೆ ವಿಶ್ವದ ಬೇರೆಡೆಗಳಿಗಿಂತ ಭಾರತದಲ್ಲಿ ಹೆಚ್ಚಿನ ಅನುಯಾಯಿಗಳು, ಅಭಿಮಾನಿಗಳು ಇರಬಹುದು ಅಂತ ಅವರು ಮಾಡಿರುವ ಕಾಮೆಂಟ್ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ. ನೆತನ್ಯಾಹು ಎಂತಹ ಹೇಳಿಕೆ ನೀಡಿದ್ದು ಇದೇ ಮೊದಲಲ್ಲ. ನೆತನ್ಯಾಹು ಹಿಂದೆ ಕೂಡ ಇದೇ ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ರು. ಇತ್ತೀಚಿನ ಸಂದರ್ಶನವೊಂದರಲ್ಲಿ 2018ರಲ್ಲಿ ಪತ್ನಿಯೊಂದಿಗೆ ಭಾರತಕ್ಕೆ ನೀಡಿದ್ದ ಭೇಟಿಯನ್ನ ನೆನಪಿಸಿಕೊಂಡು ಅದು ಪ್ರೇಮೋತ್ಸವದಂತೆ ಭಾಸವಾಗುತ್ತಿದೆ. ಭಾರತೀಯರು ಇಸ್ರೇಲ್ ಬಗ್ಗೆ ಅಪಾರ ಗೌರವ ಹೊಂದಿದ್ದಾರೆ ಅಂತ ಅವರು ಸ್ಮರಿಸಿದ್ದಾರೆ. ಈ ನಡುವೆ ಇತ್ತೀಚಿನ ಸಮೀಕ್ಷೆಗಳು ಅಮೆರಿಕಾದಲ್ಲಿ ಇಸ್ರೇಲ್ ವಿರೋಧಿಗಳು ಭಾವನೆಗಳು ಹೆಚ್ಚುತ್ತಿವೆ ಎಂಬುದನ್ನು ತೋರಿಸುತ್ತಿವೆ. ಇತ್ತೀಚಿನ ಪ್ಯೂ ರಿಸರ್ಚ್ ಸಮೀಕ್ಷೆಯ ಪ್ರಕಾರ 60% ಅಮೆರಿಕನ್ನರು ಇಸ್ರೇಲ್ ಬಗ್ಗೆ ನಕಾರಾತ್ಮಕ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ವಿಶ್ವ ವ್ಯವಹಾರಗಳಲ್ಲಿ ನೆತನ್ಯಾಹು ಸೂಕ್ತ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಎಂಬ ನಂಬಿಕೆಯಿಲ್ಲ ಅಂತ ಹಲವರು ಪ್ರತಿಕ್ರಿಯಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ನೆತನ್ಯಾಹು ಮತ್ತೊಂದು ಸಂವೇದನಾಶೀಲ ಆರೋಪವನ್ನು ಮಾಡಿದ್ದು, ಅಮೆರಿಕಾದಲ್ಲಿ ಇಸ್ರೇಲ್ ವಿರೋಧಿ ಭಾವನೆಗಳು ಹೆಚ್ಚಾಗಲು ಪಾಕಿಸ್ತಾನಕ್ಕೆ ಸೇರಿದ ಸಾಮಾಜಿಕ ಮಾಧ್ಯಮ ಬಾಟ್ ನೆಟ್ವರ್ಕ್ಗಳು ಕಾರಣ ಅಂತ ದೂಷಿಸಿದ್ದಾರೆ. ಅಮೆರಿಕನ್ನರಂತೆ ನಟಿಸುತ್ತಾ ಸಾಮಾಜಿಕ ಮಾಧ್ಯಮದಲ್ಲಿ ಇಸ್ರೇಲ್ ವಿರೋಧಿ ಪೋಸ್ಟ್ ಮಾಡ್ತಿದ್ದಾರೆ, ಆದರೆ ಅವುಗಳನ್ನು ಪರಿಶೀಲಿಸಿದ್ರೆ ಅವರು ಪಾಕಿಸ್ತಾನದ ನೆಲಮಾಳಿಗೆಯಲ್ಲಿ ಅವಿತಿರುವುದು ಕಂಡುಬರುತ್ತೆ ಅಂತ ಅವರು ಹೇಳಿದ್ದಾರೆ. ಏನೇ ಇರಲಿ, ಇಸ್ರೇಲ್ ದೇಶದ ಜನರನ್ನ ಜಗತ್ತಿನ ಅತಿ ಬುದ್ಧಿವಂತರು ಅಂತ ಪರಿಗಣಿಸಲು ಅವರ ಜನ್ಮಜಾತ ಜ್ಞಾನಕ್ಕಿಂತ ಹೆಚ್ಚಾಗಿ ಅವರ ಕಠಿಣ ಪರಿಶ್ರಮ, ಸಂಶೋಧನಾ ಮನೋಭಾವ ಮತ್ತು ವಿಶಿಷ್ಟ ಶಿಕ್ಷಣ ಪದ್ಧತಿ ಕಾರಣವಾಗಿದೆ. ಅವರ ವೈಜ್ಞಾನಿಕ ಸಾಧನೆ, ಆವಿಷ್ಕಾರ ಮತ್ತು ಆರ್ಥಿಕತೆಯಲ್ಲಿ ಜಗತ್ತಿನಲ್ಲಿಯೇ ಮುಂಚೂಣಿಯಲ್ಲಿದ್ದಾರೆ. ಇಸ್ರೇಲ್ನ ಒಟ್ಟು ಜನಸಂಖ್ಯೆ ಅತ್ಯಂತ ಕಡಿಮೆ ಇದ್ದರೂ ವಿಜ್ಞಾನ, ಸಾಹಿತ್ಯ ಮತ್ತು ಶಾಂತಿ ವಿಭಾಗದಲ್ಲಿ ಇದುವರೆಗೂ ಸುಮಾರು 13ಕ್ಕೂ ಹೆಚ್ಚು ಇಸ್ರೇಲಿಗರು ನೊಬೆಲ್ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇದು ಅವರ ಜಾಗತಿಕ ಮಟ್ಟದ ಬೌದ್ಧಿಕ ಕೊಡುಗೆಯನ್ನು ತೋರಿಸುತ್ತೆ. ಅವರ ಬೌದ್ಧಿಕತೆಯಿಂದ ಎಲ್ಲರೂ ಪ್ರೇರಣೆ, ಸ್ಫೂರ್ತಿ ಪಡೆಯಲಿ ಎಂಬುದೇ ನಮ್ಮ ಆಶಯ.